ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಈ ವೇಳೆ ಒಟ್ಟು 5 ಕಡೆ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಭೂಮಿಯ ಮೇಲ್ಭಾಗದಲ್ಲೇ ಮೂಳೆಗಳು ಪತ್ತೆ ಆಗಿದ್ದು ಸೋಕೋಟಿ ಮೂಳೆಗಳನ್ನು ಸಂಗ್ರಹಿಸಿದೆ. ಮೂಳೆ ಪತ್ತೆಯಾದ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಮೂಳೆಗಳ ಜೊತೆ ಕೆಲ ಬಟ್ಟೆಗಳ ತುಂಡುಗಳು ಪತ್ತೆಯಾಗಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಜಾಲಾಡಿದಷ್ಟು ಮೂಳೆಗಳು ಸಿಗ್ತಾ ಇವೆ. ಬುರುಡೆ ಸಮೇತ ಅವಶೇಷಗಳನ್ನು ಕಾಡಿನಿಂದ ಎಸ್ಐಟಿ ಅಧಿಕಾರಿಗಳು ತಂದಿದ್ದಾರೆ. ಬಕೆಟ್ಗಳಲ್ಲಿ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಮೂಳೆಗಳನ್ನು ತರಲಾಗಿದೆ. ನಾಳೆ ಮತ್ತಷ್ಟು ಅವಶೇಷಗಳಿಗಾಗಿ ಎಸ್ಐಟಿ ಶೋಧ ನಡೆಸಲಿದೆ. ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿಪಂಜರ ನೋಡಿದ್ದೆ ಅಂತ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಕೊಟ್ಟಿದ್ರು. ಯೂಟ್ಯೂಬ್ ಚಾನಲ್ ಒಂದಕ್ಕೆ ಮಾತನಾಡಿದ ಅವರು, ಬಂಗ್ಲೆಗುಡ್ಡದಲ್ಲಿ ರಾಶಿ ಮೂಳೆಗಳು ನೋಡಿದೆ. 3-4 ತಲೆ ಬುರುಡೆಯನ್ನ ಮಹಜರು ವೇಳೆ ನೋಡಿದ್ದೆ. ಎಸ್ಐಟಿ ಸಮ್ಮುಖದಲ್ಲೇ ತಲೆ ಬುರುಡೆ ಮೂಳೆಗಳನ್ನ ನೋಡಿದ್ದೆ ಅಂತ ವಿಠಲಗೌಡ ಹೇಳಿದ್ರು. ಸದ್ಯ ಈ ಹೇಳಿಕೆ ಆಧರಿಸಿ ಎಸ್ಐಟಿ ತಂಡ ಶೋಧ ಕಾರ್ಯ ಮಾಡ್ತಾ ಇದೆ. ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ 50 ಸಿಬ್ಬಂದಿ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದ್ದು 50ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ. ಇವತ್ತು ಮಳೆಯ ನಡುವೆಯೂ ಬಂಗ್ಲೆಗುಡ್ಡ ಕಾಡಲ್ಲಿ ಮಾನವನ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೆಸಲಾಯಿತು. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧದ ಬಗ್ಗೆ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿದರು. ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಬಾರದು, ಸೌಜನ್ಯಗೆ ನ್ಯಾಯ ಸಿಗಬೇಕು, ತನಿಖೆ ಆಗಬೇಕು. ದುರಾದೃಷ್ಟಕ್ಕೆ ಎಸ್ಐಟಿ ಚಿನ್ನಯ್ಯನ ಹಿಂದೆ ಸುತ್ತಿದ್ದು ಬಿಟ್ಟರೆ ಏನೂ ಆಗಿಲ್ಲ. ಸತ್ಯ ಶೋಧನೆ ಮಾಡಿ ಶೀಘ್ರ ವಾಸ್ತವಿಕ ವರದಿ ಕೊಡಿ. ಜೆಸಿಬಿ ಹಿಂದೆ ಸುತ್ತಿದ್ರೆ ಸರ್ಕಾರದ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತೆ ಆಗೋದಿಲ್ಲ. ಮಧ್ಯಂತರ ವರದಿ ತರಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ದೇವಸ್ಥಾನದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ಅಪವಾದ ಮಾಡಬೇಡಿ ಅನ್ನೋದು ನಮ್ಮ ಮೂಲ ಉದ್ದೇಶಗಳು ಆಗಿತ್ತು. ಸೌಜನ್ಯ ಪ್ರಕರಣಗಳು ಎಸ್ಐಟಿ ತನಿಖೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ನಾವು ಹೇಳಿದ್ದಲ್ಲ, ನಾವು ಸೌಜನ್ಯ ತನಿಖೆ ಆಗಬೇಕು ಅಂತ ಹೇಳಿದವರು ಎಸ್ಐಟಿ ಸ್ಪಷ್ಟಪಡಿಸಿದೆ. ಆ ಭೀಮಾ ಯಾರು ಚೆನ್ನಯ್ಯ ಅವನ ಹಿಂದೆ ತಿರುಗೋದು ಬಿಟ್ಟರೆ ಮತ್ತೇನೂ ಕೆಲಸ ಆದಂಥ ಉದಾಹರಣೆಗಳು ಇಲ್ಲಿ ತೋರ್ತಾ ಇಲ್ಲ. ಹಾಗೆ ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಹೇಳ್ತೇನೆ, ನೀವೇ ಹೇಳಿದ್ದೀರಿ ಈ ಧರ್ಮಸ್ಥಳದ ಮೇಲೆ ಒಂದು ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದೀರಿ. ನಿಮಗೆ ಅಧಿಕಾರ ಇದೆ, ನೀವೇ ಎಸ್ಐಟಿ ರಚನೆ ಮಾಡಿದ್ದೀರಿ. ಸತ್ಯ ಶೋಧನೆ ಮಾಡಿ ವಾಸ್ತವಿಕವಾದ ವರದಿಯನ್ನು ಸರ್ಕಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ಆ ಜೆಸಿಬಿಯಿಂದ ತಿರುಗುವಂಥ ಕೆಲಸಕ್ಕೆ ನೀವು ಅವಕಾಶ ಮಾಡಿಕೊಡೋದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಮತ್ತು ನಿಮ್ಮ ಮೂಲ ಉದ್ದೇಶಕ್ಕೆ ನ್ಯಾಯ ಕೊಟ್ಟಂತಾಗುವುದಿಲ್ಲ. ದೇವಸ್ಥಾನ ಈಗ ಗುಂಡಿ ಗಂಡಾಂತರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಗ್ರೇಟರ್ ಬೆಂಗಳೂರಿನ ರಸ್ತೆಗಳು ಅಧ್ವಾನವಾಗಿವೆ. ಐಟಿ ಬಿಟಿ ಸಿಟಿಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಇದೀಗ ಐಟಿ ದಿಗ್ಗಜರು ಕೂಡ ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಂಪನಿಗಳ ಸ್ಥಳಾಂತರದ ನಿರ್ಧಾರಕ್ಕೂ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಹಗ್ಗ ಜಗ್ಗಾಟದ ನಡುವೆ ಆಂಧ್ರ ಸರ್ಕಾರ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ನೇರವಾಗಿಯೇ ಆಹ್ವಾನ ನೀಡುತ್ತಿದೆ. ಬೆಂಗಳೂರು ಖಾಲಿ ಮಾಡ್ತೀವಿ ಅಂತ ಬ್ಲ್ಯಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಪಾಜಿ ಪೋಸ್ಟ್ ಮಾಡಿದ್ದಾರೆ. 9 ವರ್ಷಗಳಿಂದ ORR ನಮ್ಮ ಕಚೇರಿ ಪ್ಲಸ್ ಮನೆ ಆಗಿದೆ. ಈಗ ನಾವು ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ ಅಂತ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರು ಬಿಟ್ಟು ಆಂಧ್ರದ ವಿಶಾಖಪಟ್ಟಣಕ್ಕೆ ಬನ್ನಿ ಅಂತ ಬ್ಲ್ಯಾಕ್ ಬಕ್ ಕಂಪನಿಗೆ ಆಂಧ್ರ ಪ್ರದೇಶ ಸರ್ಕಾರ ಆಹ್ವಾನ ಕೊಟ್ಟಿದೆ. ಬೆಂಗಳೂರು ಬ್ಲ್ಯಾಕ್ ಬಕ್ ಕಂಪನಿಗೆ ಸಚಿವ ನಾರಾ ಲೋಕೇಶ್ ಆಹ್ವಾನ ಕೊಟ್ಟಿದ್ದಾರೆ. ಬೆಂಗಳೂರಂತೆ ಗುಂಡಿಗಳಿಲ್ಲ, ನಮ್ಮದು 5ನೇ ಸ್ವಚ್ಛ ನಗರ, ಅತ್ಯುತ್ತಮ ಮೂಲಸೌಕರ್ಯ, ಮಹಿಳೆಯರಿಗೆ ಸುರಕ್ಷಿತವಾಗಿದೆ, ಆಸಕ್ತಿ ಇದ್ರೆ ಮೆಸೇಜ್ ಮಾಡಿ ಅಂತ ನಾರಾ ಲೋಕೇಶ್ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಗುಂಡಿ ಸಮಸ್ಯೆಗೆ ಐಟಿ ಕಂಪನಿಗಳು ಬೇಸತ್ತಿವೆ. ರಾಜ್ಯ ಸರ್ಕಾರಕ್ಕೆ ಹಲವು ಉದ್ಯಮಗಳಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಉದ್ಯಮಗಳು ಶಿಫ್ಟ್ ಆಗ್ತಾ ಇರೋದು ಗಂಭೀರ ವಿಚಾರ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಲು ಕಿರಣ್ ಮಜುಮ್ದಾರ್ ಶಾ ಮನವಿ ಮಾಡಿದ್ದಾರೆ. ಆಡಳಿತದ ದೊಡ್ಡ ಸೋಲಿದು ಕನಿಷ್ಠ ಮೂಲ ಸೌಕರ್ಯದ ರಸ್ತೆಗಳೇ ಸರಿಯಿಲ್ಲ. ಡಿಸಿಎಂ ಸಾಹೇಬ್ರೆ ಇಲ್ಲಿ ನೋಡಿ ಕಂಪನಿಗಳು ಹೋಗ್ತಾ ಇವೆ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಬೆಂಗಳೂರು ಬಿಡ್ತೀವಿ ಅಂತ ಐಟಿ ಕಂಪನಿಗಳು ಬೇಸರ ಹೊರಹಾಕಿವೆ. ಈ ಮಧ್ಯೆ ರಸ್ತೆ ಗುಂಡಿ ಸರಿಪಡಿಸದೆ ಜಿಬಿಎ ಕಮಿಷನರ್ ಕಾರಣ ಕೊಟ್ಟರು. ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೆಟ್ರೋ ಕಾಮಗಾರಿಯಿಂದಾಗಿ ಗುಂಡಿ ಮುಚ್ಚೋಕಾಗ್ತಿಲ್ವಂತೆ. ಮಳೆ ಬಂದಾಗ ಪ್ರತಿ ಬಾರಿ ಸಮಸ್ಯೆ ಆಗ್ತಾ ಇದೆ. ಮಳೆ ಬಂದಾಗ ಹಾಕಿರೋ ಟಾರ್ ಎದ್ದು ಬರ್ತಾ ಇದೆ. ಉದ್ಯಮಿಗಳಿಗೆ ಬೇಕಾದ ಮೂಲ ಸೌಕರ್ಯ ಒದಗಿಸ್ತೀವಿ, ಆದಷ್ಟು ಬೇಗ ಗುಂಡಿ ಮುಚ್ತೀವಿ ಅಂತ ಮಹೇಶ್ವರ್ ರಾವ್ ಹೇಳಿದರು. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಬಹಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಠಿಣದ ಆದೇಶ ಕೊಟ್ಟಿದ್ದಾರೆ. ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನು ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು. ನಾವು ಮತ್ತೆ ಅದರ ಬಗ್ಗೆ ನಾವು ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ನಲ್ಲಿ ಇದೆ ಅಲ್ಲಿ ಗುಂಡು ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಒಂದು 1500 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಅವರಿಗೆ ಏನಾದರೂ ಫಂಡ್ಸ್ ಇದು ಕೊರತೆ ಇದ್ದರೆ ನಾವು ರಿಲೀಸ್ ಮಾಡ್ತೇವೆ. ಏನಾದರೂ ಏಜೆನ್ಸೀಸ್ ಇಲ್ಲದಿದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಐಟಿ ದಿಗ್ಗಜರು ಕೂಡ ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗುಂಡಿ ಮುಚ್ಚೋದು ಬಿಟ್ಟು ಮಂತ್ರಿಗಳು ರೆಡಿಮೇಡ್ ಉತ್ತರವನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಗುಂಡಿ ಬಿದ್ದಿದ್ದಕ್ಕೆ ಬಿಜೆಪಿ ಕಾರಣ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಬಿಜೆಪಿಯವರು ಕೆಲಸ ಮಾಡಿಲ್ಲ, ಹೀಗಾಗಿ ರಸ್ತೆಗಳು ಹಾಳಾಗಿವೆ, ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಇದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಈಗ ನಾವಿದ್ದಾಗ 13-18ನಲ್ಲಿ ವಿದೌಟ್ ಮಿಸ್ಟೇಕ್ ನಾನೇ ಸುಮಾರು 500-600-700-800 ಕಿಲೋಮೀಟರ್ ಡೆವಲಪ್ ಮಾಡಿದ್ದೆ ಇದರಲ್ಲಿ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ. ಗುಂಡಿ ಮುಚ್ಚಿದ್ದು ಪಾರ್ಟಬಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಆ ಕಾರಣಕ್ಕೆ ಇಂಡಸ್ಟ್ರೀಸನ್ನು ಹೋಗ್ತಾರೆ. ಬಟ್ ನಾವು ಸರಿಯಾದ ರಸ್ತೆ ಸಂಪರ್ಕ ಜಾಲನ್ನು ವಿಸ್ತರಣೆ ಮಾಡ್ತಾರೆ. ಕರೆಕ್ಟಾಗಿ ಇಲ್ಲ ಬೇಡ, ವ್ಯವಸ್ಥೆ ಹಾಳಾಗಕ್ಕೆ ಬಿಡೋಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಇನ್ನು ಬೆಂಗಳೂರಿನ ಗುಂಡಿಗಳ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ತಗ್ಗು ಗುಂಡಿಗಳಿಂದ ಬಹಳ ದೊಡ್ಡ ಸಮಸ್ಯೆ ಇದೆ. ರಸ್ತೆಯಲ್ಲಿ ಗುಂಡಿಗಳು ಇಲ್ಲ, ಗುಂಡಿಗಳಲ್ಲಿ ರಸ್ತೆಗಳಿವೆ. ಉದ್ಯಮಿಗಳು ಅಷ್ಟೇ ಅಲ್ಲ, ಇಡೀ ಬೆಂಗಳೂರು ನಾಗರಿಕರು ಸುಸ್ತಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಹಣ ರಿಲೀಸ್ ಮಾಡಿ ಗುಂಡಿಗಳನ್ನು ಮುಚ್ಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ತಗ್ಗು ಗುಂಡಿಗಳ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಇದೆ. ಇಡೀ ಬೆಂಗಳೂರಿನ ರಸ್ತೆಗಳು ತೆಗ್ನಲ್ಲಿದ್ದಾವೆ. ರಸ್ತೆಗಳಲ್ಲಿ ಗುಂಡಿ ಇಲ್ಲ, ಗುಂಡಿಯಲ್ಲಿ ರಸ್ತೆಗಳಾಗಿಬಿಟ್ಟಿದ್ದಾವೆ ಎಲ್ಲ ಕಡೆ, ಪ್ರಮುಖ ರಸ್ತೆಗಳ ಸಮೇತವಾಗಿ. ಈಗ ಉದ್ಯಮಗಳು ಅಷ್ಟೇ ಅಲ್ಲ, ಇಡೀ ಬೆಂಗಳೂರು ನಾಗರಿಕರೇ ಸುಸ್ತಾಗಿಬಿಟ್ಟಿದ್ದಾರೆ. ಕೂಡಲೇ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಬೆಂಗಳೂರಿಗೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಆ ರಸ್ತೆಗಳನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು. ತಗ್ಗು ಗುಂಡಿಗಳ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಇದೆ. ಇಡೀ ಬೆಂಗಳೂರಿನ ರಸ್ತೆಗಳು ತೆಗ್ನಲ್ಲಿದ್ದಾವೆ. ರಸ್ತೆಗಳಲ್ಲಿ ಗುಂಡಿ ಇಲ್ಲ, ಗುಂಡಿಯಲ್ಲಿ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆಗೆ ವಾಲ್ಮೀಕಿ ಸಮುದಾಯ ವಿರೋಧ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರು ವಿರೋಧ ಮಾಡಬಾರದು, ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆ ಮಾಡೋದು ಕೇಂದ್ರ ಸರ್ಕಾರ, ಹೀಗಾಗಿ ಇದಕ್ಕೆ ಯಾರು ವಿರೋಧ ಮಾಡಬಾರದು ಅಂತ ಹೇಳಿದ್ದಾರೆ. ಅಗತ್ಯ ಇಲ್ಲ. ಅವರು ನೋಡಪ್ಪ, ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು. ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು. ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋದು, ಶಿಫಾರಸು ಮಾಡೋದಷ್ಟೇ. ತೀರ್ಮಾನ ಮಾಡೋರು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದರೆ ಎಷ್ಟಿ ಮಾಡ್ತಾರೆ, ಇಲ್ಲದ್ರೆ ಇಲ್ಲ ಅಂತ ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ರು. ಯಾವಾಗ ಕುರ್ಚಿಗೆ ಕಂಟಕ ಬರುತ್ತೆ ಆವಾಗ ಒಡೆದು ಆಳುವ ನೀತಿ ಅನುಸರಿಸುತ್ತಾರೆ. ಜಾತಿ ಜನಗಣತಿ ಮೂಲಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಮೊದಲು ಧರ್ಮ ಒಡೆಯೋ ಕೆಲಸ ಮಾಡಿದ್ರು, ಈಗ ಜಾತಿ ನಡುವೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಈಗ ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ, ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಆಗ್ತಾ ಇಲ್ಲ,
ಇದ್ರ ಮಧ್ಯೆ ಈ ವಿಷಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಖಂಡಿತ ಇದು ಸರಿಯಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕೆ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು. ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಈಗ ಜಾತಿ ಗಣತಿ ಮೂಲಕ ವೀರಶೈವ ಲಿಂಗಾಯತ ಒಡೆಯುವ ಕುತಂತ್ರ ಮಾಡಲಾಗ್ತಾ ಇದೆ ಎಂದಿದ್ದ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಹೇಳಿಕೆಗೆ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಒಂದಿದೆ, ವೀರಶೈವ ಮಹಾಸಭಾದವರದೇ ಒಂದಿದೆ, ಎಲ್ಲವನ್ನ ಚರ್ಚೆ ಮಾಡೋಣ. ಯಡಿಯೂರಪ್ಪ ಅವರ ಮಗಳೇ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರು. ದಾವಣಗೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಯಡಿಯೂರಪ್ಪ ಅವರು ಭಾಗಿಯಾಗಿದ್ರು. ಅಲ್ಲಿ ನಿರ್ಣಯ ಪಾಸ್ ಮಾಡುವಾಗ ಯಡಿಯೂರಪ್ಪ ವಿಜಯೇಂದ್ರ ಇದ್ರು. ಹಾಗಾದ್ರೆ ಯಾವುದು ಸತ್ಯ? ನಿರ್ಣಯ ಪಾಸ್ ಮಾಡುವಾಗ ಸುಮ್ಮನಿದ್ರು, ಇವರು ಡಬಲ್ ರೋಲ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಬೇರೆ ತರ ಇದಾವೆ. ಬಿಜೆಪಿ ಅವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ವಿರಕ್ತ ಮಠಗಳದ್ದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ. ಯಡಿಯೂರಪ್ಪರ ಮಗಳೇ ಇದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಮಹಿಳಾ ಅಧ್ಯಕ್ಷದು. ಮತ್ತೆ ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು. ಯಾವ್ದು ಸತ್ಯ? ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಡಬಲ್ ರೋಡ್ ಆಡ್ತಾ ಇದ್ದಾರೆ. ಈಗ ನೋಡಿಗ ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂಗೆ ಮೂಡ ಆಯುಕ್ತರಾಗಿದ್ದ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಡಿಬಿ ನಟೇಶ್ ಆಯುಕ್ತರಾಗಿದ್ದ ಅವಧಿಯ ಭ್ರಷ್ಟಾಚಾರದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ದೂರು ಕೊಟ್ಟಿದ್ರು. ಈ ದೂರಿನ ಬಗ್ಗೆ ತನಿಖೆ ನಡೆಸುವಂತೆ ಮೈಸೂರು ಜಿಲ್ಲಾಧಿಕಾರಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ರು. ಪಿಸಿಆರ್ ವಿಚಾರಣೆ ನಡೆಸಿದ ಕೋರ್ಟ್ ಡಿಬಿ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಲಕ್ಷ್ಮೀಪುರಂ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಮುಡಾ ಹಗರಣದಲ್ಲಿ ಇಡಿಯಿಂದ ಬಂಧನ ಆಗಿರುವ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಸೆಪ್ಟೆಂಬರ್ 26ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಮಾಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 10 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೊಟ್ಟಿದೆ. ಇನ್ನು ಇದೇ ವೇಳೆ ರೆಗ್ಯುಲರ್ ಜಾಮೀನು ಅರ್ಜಿಗೆ ಸೆಪ್ಟೆಂಬರ್ 22ರಂದು ಆಕ್ಷೇಪಣೆ ಸಲ್ಲಿಕೆಗೂ ಸೂಚನೆ ಕೊಟ್ಟಿದೆ. ಸನಾತನ ಧರ್ಮದವರು ಮಾತ್ರ ದಸರಾದಲ್ಲಿ ಚಾಮುಂಡಿ ದೇವಿಗೆ ಹೂ ಮುಡಿಸಬೇಕು, ದಲಿತ ಮಹಿಳೆಗೆ ಅವಕಾಶವಿಲ್ಲ ಎಂದಿದ್ದ ಶಾಸಕ ಯತ್ನಾಳ್ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಯತ್ನಾಳ್ ಮೇಲೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚನೆ ಕೊಟ್ಟಿದೆ. ಪೊಲೀಸರ ತನಿಖೆಗೆ ಯತ್ನಾಳ್ ಸಹಕರಿಸಬೇಕು ಅಂತಲೂ ಕೋರ್ಟ್ ಆದೇಶಿಸಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ನಡೆದ ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಯತ್ನಾಳ್ ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಯತ್ನಾಳ್ಗೆ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಧರ್ಮ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಯತ್ನಾಳ್ ಪರೋಕ್ಷವಾಗಿ ಚನ್ನಗಿರಿ ಮಾಜಿ ಶಾಸಕ ಮಾಡಾಳ್ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದರು. ವೀರಶೈವ ಮತ್ತು ಲಿಂಗಾಯತ ಒಂದೇ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಅವೇ 3 ಕುಟುಂಬಗಳು, ಒಂದು ಯಡಿಯೂರಪ್ಪ, ಶಾಮನೂರು ಹಾಗೂ ಖಂಡ್ರೆ ಅವರು ತಮ್ಮ ಕುಟುಂಬದ ರಾಜಕೀಯಕ್ಕಾಗಿ ಸಮಾಜವನ್ನ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದರು. ಇಲ್ಲ, ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗಬೇಕು. ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವ್ರು ಮಾತಾಡೋ ಮಸೀದಿಯ ಮುಂದೆನೇ ಬೋರ್ಡ್ ಹಾಕ್ಬೇಕತ್ತಿದೆಯಾ ಒಂದು ನಾನು ನೋಡಿದೆ. ಅಂದರೆ ಬರೀ ಇವ್ರಿಗೆ ಮುಸ್ಲಿಮರಟ್ಟೆ ಓಟ್ ಹಾಕಿದ್ದಾರೆ ಶಾಮನೂರವ್ರಿಗೆ. ಮುಂದಿನ 2028ಕ್ಕೆ ಸಾಬರಟ್ಟೆ ಶಾಮನೂರು ಕಂಪ್ನಿಗೆ ಹಾಕ್ತದೆ, ಉಳಿಕಿದೆಲ್ಲ BJP ಹಿಂದುತ್ವ ಕಡೆನೇ ಹಾಕ್ತದೆ. ಇಲ್ಲ, ನಾಳೆಯಿಂದ 2 ದಿನಗಳ ಕಾಲ ಬೆಂಗಳೂರಲ್ಲಿ ಬಿಜೆಪಿ ಸಂಘಟನಾ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ವಿಮಾನದ ನಿಲ್ದಾಣಕ್ಕೆ ಬಂದಿಳಿದ ಧರ್ಮೇಂದ್ರ ಪ್ರಧಾನ್ರನ್ನ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ SR ವಿಶ್ವನಾಥ್, ವಿಧಾನ ಪರಿಷತ್ ವಿಪಕ್ಷ ಸಚೇತಕ N ರವಿಕುಮಾರ್ ಹಾಗೂ ನಂದೀಶ್ ರೆಡ್ಡಿ ಬರಮಾಡಿಕೊಂಡರು. ಈಗ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಟ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡಿಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಆಗಿದ್ದು, ಜೈಲು ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ನೀಡಿರುವ ಸವಲತ್ತುಗಳ ಕುರಿತು ವರದಿಯಲ್ಲಿ ತಿಳಿಸಲಾಗಿದೆ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಕುಮಾರ್ ವಾದ ಮಂಡಿಸಿದ್ದು, ಜೈಲು ಅಥಾರಿಟಿ ಕೋರ್ಟ್ ಆದೇಶ ಪಡೆದಿದ್ರೂ ಆದೇಶವನ್ನು ಲಘುವಾಗಿ ಪರಿಗಣಿಸಿದ್ದಾರೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಇದ್ರೂ ಏನೂ ಕೊಡ್ತಾ ಇಲ್ಲ ಅಂತ ಕೋರ್ಟ್ಗೆ ತಿಳಿಸಿದ್ರು. ಜೈಲು ಮ್ಯಾನ್ಯುವಲ್ ಪ್ರಕಾರ ನೀಡಿದ್ದೇವೆ ಅಂತ ಸರ್ಕಾರಿ ವಕೀಲರು ತಿಳಿಸಿದ್ದಾರೆ. ಎರಡೂ ಕಡೆಯ
ವಾದ ಪ್ರತಿವಾದ ಆಲಿಸಿದ ಬಳಿಕ ಸೆಪ್ಟೆಂಬರ್ 19ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿತು. ವಿಜಯಪುರ ಜಿಲ್ಲೆ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆಯಾಗಿದ್ದು ಆರೋಪಿಗಳು ಪತ್ತೆಯಾಗಿಲ್ಲ. ಬ್ಯಾಂಕ್ನಲ್ಲಿ ಠೇವಣಿ ಚಿನ್ನಾಭರಣ ಇಟ್ಟ ಗ್ರಾಹಕರು ಕಂಗಾಲಾಗಿದ್ದಾರೆ. ದರೋಡೆಯಾದ ಬ್ಯಾಂಕ್ ಎದುರು ಠೇವಣಿದಾರ ಅಜ್ಜಿ ಗೋಳಾಡಿದ್ದಾರೆ. ಎಸ್ಬಿಐ ಬ್ಯಾಂಕ್ ಲಾಕರ್ನಲ್ಲಿ ಅಜ್ಜಿ ಸುಶೀಲಾ ಅನ್ನೋರು 300 ಗ್ರಾಂ ಚಿನ್ನಾಭರಣ ಇಟ್ಟಿದ್ದಾರಂತೆ. ನಾನು ಲಾಕರ್ ಕೀ ತಂದಿದ್ದೀನಿ, ದಯವಿಟ್ಟು ನನ್ನ ಚಿನ್ನ ತೋರಿಸಿ ಅಂತ ಬ್ಯಾಂಕ್ ಎದುರು ಅಜ್ಜಿ ಗೋಳಾಡಿದ್ದಾರೆ. ಲಾಕರ್ ತೋರಿಸ್ರಿ ಹೊಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ ಭಾಳ ದಿನ ಐತ್ರಿ 2-3-4 ವರ್ಷ ಐತಿ. ನಮ್ಮ ಮಗ ನಾವು ಕೂಡ 30 ಅದ ರೀ ಬಂಗಾರ ಅದ ಆಯಿಂದ ಬೋರ್ಮಳ್ಗಳು ಸಿಂಗಾರ ಸರ ಎಲ್ಲ ಥರ ಬಂಗಾರ ಅದ ರೀ. ನಮ್ಮ ಅತ್ತಿಗಿದು ನಂದು ನಮ್ಮ ಅವ್ವಂದು ನಮ್ಮ ರಾತ್ರಿಗೆ ಗೊತ್ತೇವೆ ಅಟ್ಟ 3 ಸಂಜೆಗೆ ಗೊತ್ತ ನಿದ್ದೆ ಹತ್ತಿದ್ರಿ. ಇನ್ನು ನಮ್ಮ ಮಗ ಊರಿಗೆ ಹೋಗಿರಿ ಈಗ ಬಂದಾರ ಅವ್ರಿಗೆ ಕರ್ಕೊಂಡು ಬಂದೀನಿ. ನಾ ಕೇಳಿಲ್ರಿ ಅವ್ರಿಗೆ ಒಳಗೆ ಬಿಡಲ್ಲ. ಲಾಕರ್ ನೋಡ್ತೇವಲ್ರಿ ನಾವು ಒಳಗೆ ಬಿಡಲ್ಲ. ಲಾಕರ್ ತೋರಿಸ್ರಿ ಹೊಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ ಭಾಳ ದಿನ ಐತ್ರಿ 2-3-4 ವರ್ಷ ಐತಿ. ಇನ್ನು ಚಡಚಣ ಎಸ್ಬಿಐ ಬ್ಯಾಂಕ್ಗೆ ಉತ್ತರ ವಲಯ ಐಜಿಪಿ ಚೇತನ್ ಕುಮಾರ್ ಸಿಂಗ್ ರಾಥೋಡ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ವಿಜಯಪುರ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಂದ ಹಾಗೂ ಬ್ಯಾಂಕ್ ಸಿಬ್ಬಂದಿಯಿಂದ ದರೋಡೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಶಿವಮೊಗ್ಗದ ರಿಪ್ಪನ್ಪೇಟೆಯ ಚಿಪ್ಪಿಗರ ಕೆರೆಯಲ್ಲಿ ಸ್ಪೀಡ್ ಆಗಿ ಬಂದ ಕಾರು ಕಂಟ್ರೋಲ್ ತಪ್ಪಿ ಕೆರೆಗೆ ಬಿದ್ದಿದೆ. ಈ ವೇಳೆ ಯುವಕನೋರ್ವ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದಾನೆ. ಸ್ಥಳೀಯರು ಓಡೋಡಿ ಬಂದು ಹಗ್ಗ ತಂದು ಮುಳುಗಿದ ಕಾರನ್ನ ಮೇಲೆತ್ತಿ ಕಾರಲ್ಲಿದ್ದ ಮೂವರನ್ನ ರಕ್ಷಿಸಿದ್ದಾರೆ. ಕಾರಲ್ಲಿದ್ದ ತ್ಯಾಗೃತಿಯ ಪಾರ್ವತಮ್ಮ ಸಾವನ್ನಪ್ಪಿದ್ದು 3 ಬಚಾವಾಗಿದ್ದಾರೆ. ನಾನು ಗಾಡಿ ತಗೊಂಡು ಬರ್ಬೇಕಾರೆ ಇದೊಂದು ಒಮ್ಮೆ ಹೋಯ್ತು. ಮಕ್ಕಳು ಶಾಲೆ ಮಕ್ಕಳು ಇದ್ವಿ. ಇದು ಪಾಸ್ ಆಯ್ತಾ ಒಮ್ಮೆ ಹೋದ ತಕ್ಷಣ ಅವನು ಧೈರ್ಯಕ್ಕೆ ಚೂರು ಹಿಂಗೆ ಮಾಡ್ದು ಫೋನ್ ಆಗಿದ್ದ ಗೊತ್ತಿಲ್ಲ. ಒಂದು ಆದ ತಕ್ಷಣ ಸೀದಾ ಅಲ್ಲಿ ಹೊರತ ತಕ್ಷಣ ಚಕ್ಕ ತರ್ತೀರಿ ಸೀದಾ ಹೊರಗೆ ನಿಮ್ಮ ಎದುರುಗಡೆ ನಮ್ಮ ಎದುರು ಅಲ್ಲಿ ನೋಡ್ತಾ ಇದ್ದೆ. ಆದ ತಕ್ಷಣ ಅವ್ನು ಹಣ ತಾಯಿ ಉಳಿಸ್ರು ಅಂದಷ್ಟೇ. ಅವನ ಹೊರಗೆ ಬಂದ ಹೊರಗೆ ಬಂದಿದ್ದ. ಅವ್ರು 2 ಜನ ಒಳಗಿದ್ರು. ಎಷ್ಟು ಜನ ಹೇಳ ಅಂದೆ 3 ಜನ ಅಂದ್ 2 ಚೀಲ ಅಂದ. ಅಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸ್ರು 3 ಸಲ ಅಷ್ಟೇ ಕೂಗ ಹಣ ತಡಿ ಅಣ್ಣ ಹಗ್ಗ ತರ್ತೀವಿ 5 ನಿಮಿಷ ತಡಿ ಅಂದೆ. ಅಷ್ಟೊಳಗೆ ನಾನು ಅಜ್ಜಿ ಹಾಕೊಂಡೆ. ಅವ್ರು ಇಮ್ರಾನ್ ಹಗ್ಗ ತರ ಕಳಿಸ್ತೇನೆ ಪಟ್ಟ ತಂದ ತಕ್ಷಣ ಇಮಿಡಿಯೇಟ್ಲಿ ಹಗ್ಗ ಕಟ್ತೀವಿ ನೀರೊಳಗೆ ಕಟ್ಟಿ ಎಳ್ತೀವಿ ಬಂದು ಅಜ್ಜಿ ಹೋಗಿತ್ತು. ಸುಮಾರಕ್ಕೆ ಕಡೆಯಿಂದ ಅಮ್ಮನಗಡ್ಡೆ ಜಾತ್ರೆ ಕುಡಿಸಿ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ. ಗಾಡಿ 3 ಜನ ಇದ್ರು. 3 ಜನಲ್ಲೇ ಒಂದು ಕ್ಯಾಟಗರಿ ಇದೆ, ಒಂದು ದತ್ತಾಗಿದೆ, ಒಂದು ಸೀರಿಯಸ್ ಇದೆ. ಒಬ್ಬರು ಮತ್ತೆ ಶಿವಮೊಗ್ಗ ಕರ್ಕೊಂಡೋಗಿದೆ ಇಬ್ಬರದ್ದು. ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ, ಗಾಡಿ ಎತ್ತಿದೀವಿ, ಮೇಲೆ ಇಟ್ಟಿದೀವಿ. ಪರ್ಸು ಅದೆಲ್ಲ ಇದ್ದಿದ್ದಲ್ಲ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದೀವಿ. ಮೊಬೈಲ್ ಬೀಗದ ಕೈ ಟ್ಯಾಗ್ ಅವ್ರು ಬರ್ತಾ ಇದ್ದಾರೆ. ಕಡೆಯಿಂದ ಅಮ್ಮನಗಡ್ಡೆ ಜಾತ್ರೆ ಕುಡಿಸಿ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತು. ಕಲಬುರಗಿ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಸೊನ್ನಾ ಬ್ಯಾರೇಜ್ ಮೂಲಕ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನ ಆಡಳಿತ ಮಂಡಳಿ ದರ್ಶನಕ್ಕೆ ಬ್ರೇಕ್ ಹಾಕಿದೆ. ಭಕ್ತರು ಪ್ರವೇಶ ಮಾಡದಂತೆ ದೇವಸ್ಥಾನ ಬಳಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಇವತ್ತಿನಿಂದ ಯುವ ದಸರಾ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಆನ್ಲೈನ್ ಬುಕ್ ಮೈ ಶೋನಲ್ಲಿ ಟಿಕೆಟ್ ಖರೀದಿಗೆ ಅವಕಾಶ ನೀಡಲಾಗಿದ್ದು ಆಫ್ಲೈನ್ನಲ್ಲಿ ಮಾರಾಟವಿಲ್ಲ. ಬದಲಾಗಿ ಯುವ ದಸರಾ ದಿನದಂದೇ ಕಾರ್ಯಕ್ರಮದ ಜಾಗದಲ್ಲಿಯೇ ಆ ದಿನದ ಟಿಕೆಟ್ ಮಾರಾಟಕ್ಕೆ ನಿರ್ಧರಿಸಲಾಗಿದೆ. ಈ ಬಾರಿ 5,000 ಹಾಗೂ 2,500 ರೂಪಾಯಿ ಟಿಕೆಟ್ಗಳು ಲಭ್ಯವಿರಲಿದೆ.
ಕಲಬುರಗಿಯಲ್ಲಿ ನಡೆದ 78ನೇ ಕಲ್ಯಾಣ ಕರ್ನಾಟಕ ಉತ್ಸವ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ ನಿಮಿತ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಸಚಿವಾಲಯ ಘೋಷಣೆ ಮಾಡಿದರು. ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ತೆರೆದ ಜೀಪ್ನಲ್ಲಿ ವಿವಿಧ ಪೊಲೀಸ್ ತುಕಡಿಗಳಿಂದ ಸಿಎಂ ಗೌರವ ವಂದನೆ ಸ್ವೀಕಾರ ಮಾಡಿದರು. ಬಳಿಕ ಸಾವಿರಾರು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕುರುಬ ಅಂತಕ್ಕಂಥ ಜಾತಿ ಹೆಸರು ಬರೆಯುವಾಗ ಕುರುಬ ಅಂತ ಬರೀಲೇಬೇಕು. ಅದನ್ನು ಬರೀದೇ ಹೋದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ, ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಕೂಡ ಸಿಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಇದು ಬರೀ ಕುರುಬರಿಗೆ ಎಲ್ಲ ಮಾಡಿರ್ತಕ್ಕಂಥದ್ದಲ್ಲ, ಬರೀ ಹಿಂದುಳಿದವರಿಗೆ ಮಾಡಿರ್ತಕ್ಕಂಥದ್ದಲ್ಲ, ದಲಿತರಿಗೆ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಅಲ್ಪಸಂಖ್ಯಾತರು ಮಾಡಿರ್ತಕ್ಕಂಥದ್ದಲ್ಲ. 7 ಕೋಟಿ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ. ಇನ್ನು ಕಲಬುರಗಿ ಜಿಲ್ಲೆಯ ಪರಾತಾಬಾದ್ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಳೆಯಿಂದ ಆದ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿದರು. ಗ್ರಾಮದ ಚನ್ನಬಸವಪ್ಪ ಹಾಗೂ ವಿರೂಪಾಕ್ಷಪ್ಪ ಅನ್ನೋರ ಜಮೀನಿಗೆ ತೆರಳಿ ಬೆಳೆಗಳನ್ನು ವೀಕ್ಷಣೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ಬಗ್ಗೆ ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಟ್ರಂಪ್ಗೆ ಧನ್ಯವಾದ ತಿಳಿಸಿದ್ದಾರೆ. ಭಾರತ ಯುಎಸ್ ಸಮಗ್ರ ಜಾಗತಿಕ ಸಹಭಾಗಿತ್ವ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬದ್ಧ ಅಂತ ಧನ್ಯವಾದ ತಿಳಿಸಿದ್ದಾರೆ. ಇದೇ ವೇಳೆ ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಿಲ್ಲಿಸಲು ಬೆಂಬಲಿಸಿದ್ದಕ್ಕೆ ಧನ್ಯವಾದ ಅಂತ ಮೋದಿ ನಡೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಕೇಶ್ ಅಂಬಾನಿ ವಿಶ್ ಮಾಡಿದರು. ಇಂದು ಭಾರತಕ್ಕೆ ಹಬ್ಬದ ದಿನ. ಭಾರತದ ಬಿಸಿನೆಸ್ ಕಮ್ಯುನಿಟಿ ಪರವಾಗಿ ನಾನು ಪ್ರಧಾನಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತೇನೆ. ಭಾರತದ ಅಮೃತ ಕಾಲದಲ್ಲಿ ಪ್ರಧಾನಿ ಮೋದಿ ತಮ್ಮ ಜೀವನದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಿದ್ದಾರೆ. ಪ್ರಧಾನಿ ಮೋದಿ ಇನ್ನಷ್ಟು ವರ್ಷಗಳ ಕಾಲ ದೇಶದಲ್ಲಿ ಅಧಿಕಾರದಲ್ಲಿರಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. Is a festive day for 1.45 billion Indians. It is the 75th birthday of our most respected and beloved Prime Minister, Shri Narendra Bhai Modi ji. On behalf of the entire business community of India, on behalf of the Reliance family, and on behalf of the Ambani family, I convey my heartiest felicitations to Prime Minister Modi ji. It is not a coincidence that Modi ji's Amrit Mahotsav is coming in Bharat's Amrit Kal. It is my deepest wish that Modi ji should continue to serve India when independent. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶ ಪ್ರವಾಸವನ್ನು ಕೈಗೊಂಡಿದ್ದರು. ಮಧ್ಯಪ್ರದೇಶದ ಧರ್ನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ಸ್ವಸ್ಥ ನಾರಿ ಸಶಕ್ತ ಪರಿವಾರ ಹಾಗೂ ರಾಷ್ಟ್ರೀಯ ಪೋಷಣ ಯೋಜನೆಗೆ ಪ್ರಧಾನಿ ಚಾಲನೆ ನೀಡಿದರು. ಇನ್ನು ಮಧ್ಯಪ್ರದೇಶದ ಧರ್ನಲ್ಲಿ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ ಹಾಗೂ ಅಪರಲ್ ಪಾರ್ಕ್ಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಆ ಬಳಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಇದು ನವ ಭಾರತ, ನಾವು ಯಾವುದೇ ಅಣುಬಾಂಬ್ ಬೆದರಿಕೆಗೆ ಹೆದರಲ್ಲ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗಿದೆ. ಭವಾನಿ ದೇವಿಯ ವಿಗ್ರಹ, ಅಯೋಧ್ಯೆ ರಾಮ ಮಂದಿರದ ಮಾದರಿ, 2024ರ ಒಲಿಂಪಿಕ್ಸ್ ಆಟಗಳ ಸ್ಮರಣಿಕೆಗಳು ಸೇರಿದಂತೆ 1300ಕ್ಕೂ ಹೆಚ್ಚು ಉಡುಗೊರೆಗಳು ಈ ಹರಾಜು ಪಟ್ಟಿಯಲ್ಲಿದ್ದಾವೆ. ಪ್ರಧಾನಿ ಮೋದಿ ಮತ್ತು ಅವರ ತಾಯಿ ಹೀರಾಬೆನ್ ಮೋದಿ ಕುರಿತಾದ ಎಐ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಿಂದ ತೆಗೆದುಹಾಕುವಂತೆ ಪಾಟ್ನಾ ಹೈಕೋರ್ಟ್ ಕಾಂಗ್ರೆಸ್ಗೆ ಸೂಚಿಸಿದೆ. ಬಿಹಾರ ಕಾಂಗ್ರೆಸ್ ಪೋಸ್ಟ್ ಮಾಡಿದ ಎಐ ಆಧಾರಿತ ವಿಡಿಯೋ ಭಾರೀ ರಾಜಕೀಯ ವಿವಾದಕ್ಕೆ ಕಾರಣವಾದ ನಂತರ ಪಾಟ್ನಾ ಹೈಕೋರ್ಟ್ನಿಂದ ಇಂಥದ್ದೊಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಮಗನೊಬ್ಬ ತಾಯಿಯನ್ನ ದೊಣ್ಣೆಯಿಂದ ಹೊಡೆದು ಕೊಂದಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಮನೆಯ ಸಿಲಿಂಡರ್ ಮುಗಿದಿತ್ತು, ವೈಫೈ ರೀಚಾರ್ಜ್ ಮಾಡಿರಲಿಲ್ಲ, ನಿನಗೆ ಜವಾಬ್ದಾರಿ ಇಲ್ಲ ಅಂತ ತಾಯಿ ಬೈದಿದ್ದಕ್ಕೆ ಕೋಪಗೊಂಡ ಮಗ ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಚಲಿಸ್ತಾ ಇದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಭಾರೀ ದುರಂತ ಸಂಭವಿಸಿದೆ. ರಾಜಸ್ಥಾನದ ಜೈಪುರದಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ.
ಜೈನ್ಪುರ ಪ್ರದೇಶದ ರೈಲ್ವೆ ಕ್ರಾಸಿಂಗ್ ಬಳಿ 30 ಪ್ರಯಾಣಿಕರಿದ್ದಂತಹ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು. ಪ್ರಾಣ ಉಳಿಸಿಕೊಳ್ಳಲು ಪ್ರಯಾಣಿಕರು ಕಿಟಕಿಯಿಂದ ಜಿಗಿದು ಓಡಿ ಹೋಗಿದ್ದಾರೆ. ದಶಕಗಳಿಂದ ಭಾರತದಲ್ಲಿ ರಕ್ತಪಾತಕ್ಕೆ ಕಾರಣ ಆಗಿರುವ ನಕ್ಸಲಿಸಂ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ತಿರುವು ಸಿಕ್ಕಿದೆ. ಸಿಪಿಐ ಮಾವೋವಾದಿ ಸಂಘಟನೆ ಮೊದಲ ಬಾರಿಗೆ ಕದನ ವಿರಾಮ ಬಯಸಿದೆ. ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ ಪ್ರವಾಹದಿಂದ ಸ್ಥಗಿತಗೊಂಡಿದ್ದಂತಹ ಮಾತಾ ವೈಷ್ಣೋದೇವಿ ಯಾತ್ರೆ ಇವತ್ತಿನಿಂದ ಪುನರ್ ಆರಂಭವಾಗಿದೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಮೇಲಿಂದ ಮೇಲೆ ಸಂಭವಿಸ್ತಾ ಇರುವ ಮೇಘಸ್ಫೋಟ, ಪ್ರವಾಹ, ಭೂಕುಸಿತ ಘಟನೆಗಳಿಂದ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಜೂನ್ 20ರಿಂದ ಈವರೆಗೂ 417 ಜನ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಏಷ್ಯಾ ಕಪ್ ಟಿ20 ಟೂರ್ನಿಯಿಂದ ಪಾಕಿಸ್ತಾನ ತಂಡ ಹೊರಬರುವ ಸಾಧ್ಯತೆ ಇದೆ. ಪಾಕಿಸ್ತಾನ ಮತ್ತು ಯುಎಇ ತಂಡಗಳು ಇವತ್ತು ಮುಖಾಮುಖಿ ಆಗಬೇಕಾಗಿತ್ತು. ಆದರೆ ಈ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದು ಟೂರ್ನಿಯಿಂದ ಹೊರಬರುವ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ.